ಅವರೆಲ್ಲ ದೀಪಾವಳಿಯ ಸಂಭ್ರಮದಲ್ಲಿದ್ರು. ಭರ್ಜರಿಯಾಗಿ ಹಬ್ಬ ಮಾಡೋದಕ್ಕೆ ಪಟಾಕಿ ಚೀಟಿಯನ್ನು ಹಾಕಿದ್ರು. ಆದ್ರೆ ಅಮಾಯಕರಿಗೆ ಮಕ್ಮಲ್ ಟೋಪಿ ಹಾಕಿ ವಂಚಕ ಎಸ್ಕೇಪ್ ಆಗಿದ್ದಾನೆ. ಬಂದ್ರೆ ಕೊಡ್ತೀವಿ ಅಂತ ಸೆಟಲ್ ಮಾಡ್ತೀವಿ ಅಂತ ನಾವು ಕಟ್ಟಿರೋ ಎಮ್ರು ಹೇಳಿದ್ರು. ಕರೆಕ್ಟ್ ಬಂದ್ರೆ ಇವಾಗ ಅವ್ರು ರೋಪ್ ಆಗ್ತಿದ್ರು. ನಿನ್ನೆ ರಾತ್ರಿ 9 ಗಂಟೆವರೆಗೂ ಕೊಡ್ತೀವಿ ಅಂತ ಬೆಳಿಗ್ಗೆ 8 ಗಂಟೆಗೆ ಇಲ್ಲ ಎಲ್ಲರೂ ಬಂಗಾರ ಪೇಟೆಗೆ ಬಂದ್ರೆ ಅವ್ರು ಬೇಗ ಹಾಕೊಂಡು ಹೊರಟೋಗಿದ್ದಾರೆ. ಈಗಿನ ಕಾಲದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಬಿಡಿ. ಹಣ ಬಂದ್ರೆ ಸಾಕು ಯಾರನ್ನು ಬೇಕಾದ್ರೂ ಯಾಮಾರಿಸ್ತಾರೆ, ಯಾರ ತಲೆ ಬೇಕಾದ್ರೂ ಹೊಡಿತಾರೆ. ಕೋಲಾರದಲ್ಲಿ ಇಂಥದ್ದೇ ದಗಲ್ಬಾಜಿಗಳು ಮಹಾಮೋಸ ಮಾಡಿದ್ದಾರೆ. ಪಟಾಕಿ ಚೀಟಿ ಹಾಕಿದವರಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಪಟಾಕಿ ಚೀಟಿ ಹೆಸರಲ್ಲಿ ಮಹಾಮೋಸ, ಕೋಟಿ ಕೋಟಿ ಹಣ ಎಗರಿಸಿ ಎಸ್ಕೇಪ್. ನೋಡಿ, ಹಗಲಂತಿಲ್ಲ ರಾತ್ರಿ ಅಂತಿಲ್ಲ, ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕೆಲಸ ಕಾರ್ಯ ಬಿಟ್ಟು ಅದೇ ಕಾಯ್ತಿದ್ದಾರೆ. ಇವರೆಲ್ಲ ಪಟಾಕಿ ಚೀಟಿ ಹಾಕಿ ಮೋಸ ಹೋದವರು. ಇವರಿಗೆಲ್ಲ ಪಂಗನಾಮ ಹಾಕಿರೋದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದ ಭರತ್. ಅಮಾಯಕರಿಗೆ ಆಫರ್ ಆಸೆ ಹುಟ್ಟಿಸಿ ಚೌಡೇಶ್ವರಿ ದೀಪಾವಳಿ ಚೀಟಿ ವ್ಯವಹಾರ ನಡೆಸುತ್ತಿದ್ದ. ಕಳೆದ ವರ್ಷನೂ ಇದೇ ಚೀಟಿ ವ್ಯವಹಾರ ಮಾಡಿ ಎಲ್ರಿಗೂ ಸಾಮಗ್ರಿಗಳನ್ನ ಕೊಟ್ಟಿದ್ದ. ಆದ್ರೆ ಈ ವರ್ಷ ದುರಾಸೆ ಆಯ್ತೋ ಏನೋ ಗೊತ್ತಿಲ್ಲ, ಕೋಟಿ ಕೋಟಿ ದುಡ್ಡು ಕೈ ಸೇರ್ತಿದ್ದಂತೆ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ. ಇಲ್ಲ, ನಮ್ಮ ಯಜಮಾನರು ಕೂಲಿ ಮಾಡೋದು, ನೀವು ಕಟ್ರಿ ಕರೆಕ್ಟಾಗಿ ಕೊಡ್ತೀವಿ. ಮೊನ್ನೆ ವರ್ಷ ಕಟ್ಟಿದ್ದೀವಿ, ನಾವು ಕೊಟ್ಟರು ಕರೆಕ್ಟಾಗಿ. ಈ ಸಲನೂ ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ. ಕೊಟ್ಟಿದ್ದೀವಿ, ಇಲ್ಲಿ ಬಂದರೆ ಕೊಡ್ತೀವಿ ಅಂತ ಸೆಟಲ್ ಮಾಡ್ತೀವಿ ಅಂತ ನಾವು ಕಟ್ಟಿರೋ ಎಮ್ಮನ್ನು ಹೇಳಿದ್ರು. ಕರೆಕ್ಟ್ ಬಂದರೆ ಇವಾಗ ಅವ್ರು ರೋಪ್ ಆಗ್ತಾಯಿದ್ರು. ನೀವೇ ಕೊಟ್ಟಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ತಿಂದಾಕಿದ್ರು, ನಮ್ಗೆ ಗೊತ್ತೇನೋ, ನಮ್ಗೆ ಸಂಬಂಧ ಇಲ್ಲ ಅಂತ ಆಯಮ್ಮನ ಹೇಳ್ತಾ ಇದ್ದಾಳೆ. ನಾವು ಯಾರನ್ನ ಕೇಳಬೇಕು? ನಾವು ಹಾಕಿರೋ ಎಮ್ಮನ್ನು ಓನರ್ ಅಮ್ಮನ ಕೇಳ್ತಾ ಇದ್ರೆ ಅವ್ರು ಹಾಕಿರೋ ಓನರ್ ಅಮ್ಮನ ಜಗಳಕ್ಕೆ ಬರ್ತಾ ಇದ್ದಾರೆ. ನಾವೇನು ತಿಂದಾಕಿದ್ದೀವೇನೋ, ಹೋಗಿ ಅವ್ರು ಕೇಳ್ಕೊ ಹೋಗ್ರಿ ಅಂತ. ಕೊಡಲ್ಲ, ಏನು ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಒಂದಲ್ಲ ಎರಡಲ್ಲ, ಸುಮಾರು 20 ರಿಂದ 21 ಸಾವಿರ ಜನ ಈ ವಂಚಕ ಭರತ್ನನ್ನ ನಂಬಿ ಪಟಾಕಿ ಚೀಟಿ ಹಾಕಿದ್ರು. ಇವನು ಎಂಥ ಕದಿಮ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಹೀಗೆ ಹಲವು ಕಡೆ ಮಧ್ಯವರ್ತಿಗಳನ್ನ ಇಟ್ಟು ಒಂದು ಚೀಟಿ ಫ್ರೀ ಅಂತ ಆಸೆ ಹುಟ್ಟಿಸಿದ್ದ. ಇವನ ಕಳ್ಳಾಟಕ್ಕೆ ಬಲಿಯಾದವರು ಅವರವರ ಊರಿಂದ ಒಂದಷ್ಟು ಚೀಟಿ ಹಾಕಿದ್ರು. ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಬೇಕು. ಹೀಗೆ 11 ತಿಂಗಳು ಕಟ್ಟಿದ್ರೆ ಪೂರ್ತಿ ಹಣಕ್ಕೆ 25 ಕೆಜಿ ತೂಕದ ಒಂದು ಅಕ್ಕಿ ಮೂಟೆ, 15 ಲೀಟರ್ ಎಣ್ಣೆ, ಒಂದು ಪಟಾಕಿ ಬಾಕ್ಸ್, ಆಕರ್ಷಕ ಗಿಫ್ಟ್, ಹಬ್ಬದ ಸಾಮಗ್ರಿಯ ರೇಷನ್ ಕಿಟ್ ನೀಡೋದಾಗಿ ಹೇಳದ್ನಂತೆ. ಹೀಗಾಗಿನೇ ಜನ ಚೀಟಿ ಹಾಕಿದ್ರು. ಆದ್ರೆ 12 ಕೋಟಿಗೂ ಹೆಚ್ಚು ಹಣ ಸಿಕ್ತಿದ್ದಂತೆ ವಂಚಕ ಎಸ್ಕೇಪ್ ಆಗಿದ್ದಾನೆ. 10 ವರ್ಷ ಕರೆಕ್ಟಾಗಿ ಕೊಟ್ಟರು. ಈ ಸತಿ 40 ಚೀಟಿ ಹಾಕಿದ್ದೀರಿ ಊರಲ್ಲಿ. 1 ತಿಂಗಳ ಹಿಂದ್ಗಡೆನೆ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ. ನಾವು ಫೋನ್ ಮಾಡಿ ಅವಾಗ ಕೇಳ್ತಾ ಇದ್ರೆ ಅಣ್ಣ ಇವತ್ತು ನಾಳೆ ಅಂದ್ರ. ಹೋದ ವಾರ ಕೇಳಿದ್ದಕ್ಕೆ ಅಣ್ಣ ಸರಕುಗಳೆಲ್ಲ ಬಂದಿದೆ, ಎಣ್ಣೆ ಮಾತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ರ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಕೊಡ್ತೀನಿ ಅಂತ ಬೆಳಿಗ್ಗೆ 8 ಗಂಟೆಗೆ ಇಲ್ಲ ಎಲ್ಲರೂ ಬಂಗಾರ ಪೇಟೆಗೆ ಬಂದ್ರೆ ಅವ್ರು ಬೇಗ ಹಾಕೊಂಡು ಹೊರಟೋಗಿದ್ದಾರೆ ಅಂತ ಹೇಳಿ. ಪಟಾಕಿ ಚೀಟಿ ಹಾಕಿದ್ರವರಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ. ಒಟ್ನಲ್ಲಿ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ದೋಚ್ತಾನೆ ಇರ್ತಾರೆ. ಇನ್ನಾದ್ರೂ ಜನ ಎಚ್ಚೆತ್ಕೊಂಡು ಹುಷಾರಾಗಿ ಇರಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.